ಮಾದೇವಕ್ಕ ಮಾದೇವಕ್ಕ ಗ್ಯಾಸ್ ತಗೊಂಡೋಗ್ಬಿಟ್ಟಿದ್ದೀರಲ್ಲ ನೀವು. ನನಗೆ ಒಲೆಯಲ್ಲಿ ಅಡುಗೆ ಮಾಡೋದಕ್ಕಾಗಲ್ಲ. ನೀವು ಯಾಕೆ ಗ್ಯಾಸ್ ಎಲ್ಲ ತಗೊಂಡೋದ್ರಿ? ಅದು ನಮ್ಮದು ಕಣಮ್ಮ, ಯಾತು ಇರಲಿಲ್ಲ. ಇಲ್ಲೇನು ಒಂದು ಲೋಟನೂ ಇರಲಿಲ್ಲ. ಎಲ್ಲ ಬಂದು ನಾನು ಮಾಡ್ಕೊಂಡಿದ್ದು. ನಮ್ಮ ಅತ್ತೆ ತಗೊಂಡವು, ಅವ್ರ ಅಪ್ಪ ಅಮ್ಮ ತಗೊಂಡವು. ಯಾತ್ರವೂ ಇಲ್ಲ, ಏನು ತಾಂಡ್ರಿರ್ಲಿಲ್ಲ ಅವ್ರ ಅಪ್ಪ ಅಮ್ಮಯ್ಯ. ಎಲ್ಲನ ಜೊತೆಗೆ ಇದ್ದರು, ಇಲ್ಲಿ ಎಲ್ಲ ಜೊತೆಗಿದ್ರು. ಇತ್ಲಿಂದತ್ತ ನಿಂದು, ಇತ್ಲಿಂದತ್ತ ನೀನು ಕಸ ಹೊಡ್ಕೋಬೇಕು, ನೀನು ಪಾತ್ರೆ ತೊಳ್ಕೊಂಡು ನೀನೆಲ್ಲ ನೆಲ ಒರೆಸ್ಕೋಬೇಕು. ಇತ್ಲಿಂದಿತ್ತ ಎಲ್ಲ ನಿಂದು ಕೆಲಸ, ಇತ್ಲಿಂದಿತ್ತ ನಂದು. ಈ ಕಂಬದಿಂದ ಇಸಿಕ್ ನೀನು ಬರಬೇಡ, ಕಂಬದಿಂದ ಹಸಿಕ್ ನಾನು ಬರೋದಿಲ್ಲ. ಬೇರೆ ಬೇರೆ ಮನೆ, ಈ ಒಂದೇ ಮನೆಯಾಗೆ ನೀನು. ಅಲ್ಲ, ಇವಾಗ ಸದ್ಯಕ್ಕೆ ತರೋವರೆಗೂ ಬೇಕಾದರೆ ಮಾಡ್ಕೊತೀನಿ. ಯಾಕಂದರೆ ನನಗೆ ಒಳ್ಳೆಗೆ ಮಾಡೋಕ್ಕಾಗಲ್ಲ. ಸೌದೆ ಬೇರೆ ಎಲ್ಲ ನೆಂದೋಗ್ಬಿಟ್ಟಿದ್ದಾವೆ. ಎಲ್ಲನ ಇವಾಗ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಇವಾಗ ಏನು ಮಾಡೋಣ, ಇವತ್ತು ಒಂದು ದಿವಸ ಕೊಟ್ಬಿಡಿ. ಬೇಕಾದರೆ ನಾವು ಸಾಯಂಕಾಲ ಹೋಗ್ಬಿಟ್ಟು ತಗೊಂಬರ್ತೀವಿ. ಎಲ್ಲಾದರೂ ಒಂದು ಸ್ಟವ್ ತಗೊಂಬಂದು ಎಲ್ಲಾದರೂ ಗ್ಯಾಸ್ ಏನಾದರೂ ಬುಕ್ ಮಾಡ್ತೀವಿ, ಬರುತ್ತೆ. ಇಲ್ಲ ಕಣೆ, ಕೊಡೋದಕ್ಕಾಗಲ್ಲ. ನೀನು ತಂದು ಮಾಡ್ಕೊಳಂಗಿದ್ರೆ ಮಾಡ್ಕ, ನಾನು ಕೊಡೋದಿಲ್ಲ. ಯಾಕೆ ನಮ್ಮ ಮಾದೇವಿ ಮೇಲೆ ಅಷ್ಟೊಂದು ಜೋರು ಮಾಡ್ತಾ ಇದೀಯಾ? ಯಾಕೆ ಅಷ್ಟೊಂದು ಜೋರು ಮಾಡ್ತಾ ಇದೀಯಾ ನೀನು? ನಮ್ಮ ಮಾದೇವಿ ಮೇಲೆ ಏನಾದರೂ ನೀನು ಜೋರು ಮಾಡಿದ್ರೆ ಸರಿ ಇರಲ್ಲ ನೋಡು. ನೀನು ಗ್ರಾಚಾರ ಹೇಳಿರ್ತೀನಿ. ಎಲ್ಲ ನಮ್ಮ ವಟಾರದ ಹೆಂಗಸ್ರೆಲ್ಲ ಸೇರ್ಕೊಂಡು ನಿನಗೆ ಸರಿಯಾಗಿ ಹಿಡ್ಕೊಂಡು ಬಾರಿಸ್ಬಿಡ್ತೀವಿ. ನಮ್ಮ ಮಾದೇವಿ ಸಪೋರ್ಟಿಗೆ ಎಷ್ಟು ಜನ ಇದ್ದಾರೆ ಅಂತ ನಿನಗೆ ಗೊತ್ತಿಲ್ಲ ಕಣೆ. ಅಲ್ಲ, ನೀವು ಯಾಕೆ ಹಿಂಗೆ ಬರ್ತೀರಾ? ನಮ್ಮನೆ ವಿಷಯ ನಮಗೆ, ನೀವೆಲ್ಲ ವಟಾರದ ಹೆಂಗಸ್ರೆಲ್ಲನ ನಮ್ಮನೆ ವಿಷಯಕ್ಕೆ ತಲೆ ಹಾಕ್ಬೇಡ್ರಿ ನೀವು. ನಾನು ಏನೋ ಬಕ್ಕೊಂದು ಕೇಳ್ತಾ ಇರಲಿ, ಎಲ್ಲರೂ ಬಂದುಬಿಡ್ತೀರಲ್ಲ. ಮಾದೇವಿಗೆ ಹಂಗೆ ಹೇಳ್ಬೇಡ, ಹಂಗೆ ಕೇಳಬೇಡ ಅಂತ ಬಂದುಬಿಡ್ತೀರಲ್ಲ. ನೀವು ಯಾಕೆ ಬರ್ತೀರಾ ನಮ್ಮ ಮನೆ ವಿಷಯಕ್ಕೆ? ನೀವು ವಟಾರದ ಹೆಂಗಸ್ರು, ನಿಮ್ಮದು ಎಷ್ಟೇ ಇರುತ್ತೋ ಅಷ್ಟು ನೋಡ್ಕೊಳ್ರಿ, ಸರಿನಾ? ನೀವೇನು ಮಾತಾಡಬೇಕೋ ಅದನ್ನ ಮಾತಾಡ್ಕೊಳ್ಳಿ. ಆದರೆ ನಾವಿಲ್ಲಿ ಏನೋ ಮಾತಾಡ್ತಿರ್ತೀವಿ. ನಾನು ನಮ್ಮ ಅಕ್ಕ, ಅವಕ್ಕ ನನಗೆ ನಮ್ಮ ಅಕ್ಕ ಆಗಬೇಕು. ಅದಕ್ಕೆ ಅಕ್ಕನ ಹತ್ರ ಮಾತಾಡ್ತೀನಿ ನಾನು. ಏಯ್, ಇಲ್ಲೆಲ್ಲನ ನನಗೆ ಹಂಗೇನೆ ಯಾರಾನ ನನಗೇನಾನ ಸ್ವಲ್ಪ ತೊಂದರೆ ಮಾಡೋದಕ್ಕೆ ಬಂದಿದ್ದಾರೆ ಅಂತಂದರೆ ಯಾರು ಸುಮ್ಮನಿರಲ್ಲ. ಈ ವಟಾರದ ಹೆಂಗಸ್ರೆಲ್ಲನ ನನ್ನ ಕೈ ಒಳಗೆ ಇದ್ದಾರೆ. ಎಲ್ಲನ ನಾನು ಹೇಳ್ದಂಗೆ ಕೇಳ್ತಾರೆ. ಯಾಕಂದರೆ ನಾನು ಎಲ್ಲರಿಗೂ ಕಷ್ಟ ಸುಖಕ್ಕೆ ಆಗ್ತೀನಿ. ಏನನ್ನ ಫಂಕ್ಷನ್ ಆದರೆ ಎಲ್ಲರಿಗೂ ಹುಡುಗಿಯರಿಗೆಲ್ಲ ಮೇಕಪ್ ಮಾಡ್ತೀನಿ. ಏನನ್ನ ಫಂಕ್ಷನ್ ಇದ್ದರೆ ಹೋಗಿ ಕೆಲಸ ಕಾರ್ಯದ ಚೆನ್ನಾಗಿ ಭಾಗಿಯಾಗ್ತೀನಿ. ಅದಕ್ಕೇ ನನ್ನ ಎಲ್ಲರೂ ಮಾದೇವಿ ಮಾದೇವಿ ಅಂತ ಚೆನ್ನಾಗಿ ಕಾಣ್ತಾರೆ, ಗೊತ್ತಾ? ಹೌದಕ್ಕ, ನಾನು ಚೆನ್ನಾಗಿ ಕಾಣ್ತೀನಿ. ನಾನು ನಿಮ್ಮ ಜೊತೆ ಸೇರ್ಕೊತೀನಿ. ನಾನು ಚೆನ್ನಾಗಿರ್ಬೇಕು ಅಂತಲೇ ತಾನೇ ಬಂದಿರೋದು. ಯಾಕೆ ಹಂಗೆ ಮಾತಾಡ್ತೀರಾ? ಬೇಡ ಕಣೆ, ನಮ್ಮ ಮಾದೇವಿಗೆ ತೊಂದರೆ ಮಾಡಬೇಕು ಅಂತಲೇ ನೀನು ಇಲ್ಲಿ ಬಂದು ಸೇರ್ಕೊಂಡಿದ್ಯಾ? ಅಲ್ಲೆಲ್ಲೋ ಇದ್ದವಳು ಇಲ್ಲಿಗೆ ಯಾಕೆ ಬಂದು ಸೇರ್ಕೊಂಡೆ ನೀನು? ಇಲ್ಲಿಗೆ ಯಾಕೆ ಬಂದು ಸೇರ್ಕೊಂಡೆ? ಎಲ್ಲೋ ಇದ್ದವಳು. ಅಯ್ಯೋ, ತಾಳಿ ಕಟ್ಟಿಸ್ಕೊಂಡು ಇಲ್ಲಿಗೆ ಬರಬೇಕಾಗಿತ್ತು. ಚಿರುದು ಇದೇ ಊರು ತಾನೇ. ನೀವು ಯಾಕೆ ಇಷ್ಟು ಜೋರು ಮಾಡ್ತಾ ಇದ್ದೀರಾ? ಮತ್ತಿವಾಗ ನಾನು ನಿನ್ನ ಏನನ್ನ ಕೇಳಿದ್ನ, ಏನನ್ನ ಮಾತಾಡ್ಸಿದ್ನ? ನಿನ್ನ ಪಾಡಿಗೆ ನೀನಿರು. ಏನೋ ಗ್ಯಾಸ್ ಬೇಕು ಅಂತ ಕೇಳಿದೆ ಮಾಡ್ಕೊಂಡು ತಿನ್ನೋಕ್ಕೆ. ಇವಾಗ ಒಲೆಗೆ ಮಾಡೋಕ್ಕಾಗಲ್ಲ, ಇವಾಗ ಸದ್ಯಕ್ಕಿಲ್ಲ, ಕೊಡ್ರಿ ಅಂತ ಕೇಳಿದೆ. ಅದಕ್ಕೆ ಯಾಕೆ ಇಷ್ಟು ಮಾತಾಡ್ತೀರಾ ನೀವು? ಯಾಕೆ ದೀಕ್ಷಾ, ಯಾಕೆ ಅದಕ್ಕೆ ಏನಾಯಿತು? ನಿನ್ನ ಇಷ್ಟು ಬಾಯಾಗೆ ನನ್ನ ಅತ್ತೆ ಅಂತ ಕರಿಬೇಡ. ನಮ್ಮ ಅತ್ತೆ ನಿನಗೆ ಊಟಕ್ಕೆ ಇಡಬೇಡ, ಅವನು ಹಂಗೆ ಹಿಂಗೆ ಅಂತ ಹೇಳಿ ನಿನ್ನ ಹೆಂಗೆ ಬೈತಿದ್ರು ನಾನು ಎಷ್ಟು ಚೆನ್ನಾಗಿ ನೋಡ್ಕೊಂಡೆ ಹೇಳಲ್ಲ ಚಿರು. ಹೆಂಗೆ ಮೋಸ ಮಾಡಿ ಹೆಂಗೆ ಹೋಗ್ಬಿಟ್ಟೆ. ಅದಕ್ಕೆ ನಿನ್ನ ತಂಗಿನ ಮದುವೆ ಆಗ್ತೀನಿ, ನಿನ್ನ ತಂಗಿನ ಮದುವೆ ಆಗ್ತೀನಿ ಅಂತ ಹೇಳಿ ನನ್ನ ತಂಗಿನ ಮದುವೆ ಆಗ್ದಂಗೆ ಕೈ ಕೊಟ್ಟೋದಲ್ಲ. ಏನು ನಾನು ಎಷ್ಟು ಚೆನ್ನಾಗಿ ನೋಡ್ಕೊಂತಿದ್ದೆ. ನಿನ್ನ ಬಿಡು, ನನ್ನ ತಂಗಿನ ಮದುವೆ ಆಗ್ತಾನೆ, ಹೆಂಗೂ ಇವನಿಗೂ ಯಾರೂ ಇಲ್ಲ, ನಾವು ಚೆನ್ನಾಗಿ ನೋಡ್ಕೊಬೇಕಾಗುತ್ತೆ ಅಂತ ಎಷ್ಟು ಆಸೆ ಇಟ್ಕೊಂಡಿದ್ದೆ ನಿನ್ನ ಮೇಲೆ. ಇಂಥ ಕೆಲಸ ಮಾಡ್ತೀನಿ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ನಿನ್ನ ತಂಗಿನ ಮದುವೆ ಆಗೋಕ್ಕೆ ನನಗೆ ಇಷ್ಟ ಇರಲಿಲ್ಲ, ಅದಕ್ಕೆ ನಾನು ಆಗಲಿಲ್ಲ. ಸಾರಿ. ಅದಕ್ಕೇ ನೀವು ನನ್ನ ಮೇಲೆ ಸಿಟ್ಟು ಮಾಡ್ಕೊಂಬಕ್ಕೆ ಹೋಗಬೇಡಿ. ನನಗೆ ಇಷ್ಟ ಇಲ್ಲದ್ದು ನಾನು ಮಾಡೋದಕ್ಕೆ ಹೋಗಲ್ಲ, ಸರಿನಾ? ನಿನ್ನ ತಂಗಿ ನನಗೆ ಇಷ್ಟ ಇಲ್ಲ, ಅದಕ್ಕೆ ನಾನು ಮದುವೆ ಆಗಲಿಲ್ಲ. ಅಯ್ಯೋ ಅಯ್ಯೋ, ಇಷ್ಟ ಇಲ್ಲ ಅಂತೆ ಅವಳು. ನನ್ನ ತಂಗಿ ಬಂದಾಗ ಅವಳು ಮಾತಾಡ್ಸೋದು, ಮತ್ತೆ ಲವ್ ಮಾಡ್ತೀನಿ ಅಂತ ಹೇಳೋದು ಎಲ್ಲ ಹೇಳ್ತಾ ಇದ್ದಂತೆ. ಘನವಾಗಿ ಇಷ್ಟಪಟ್ಟು ಅವಳನ್ನ ಇವಾಗ ಕೈ ಕೊಟ್ಟು ಇನ್ನೊಬ್ಳನ್ನ ಅವಳನ್ನ ಕಟ್ಕೊಂಬಕ್ಕೆ ಹೋಗಿದ್ಯಾ? ಅದ್ರಾಗ ಬೇರೆ ದೊಡ್ಡಪ್ಪ ದೊಡ್ಡಮ್ಮನ ಬಂದಾರನ್ನ ಅವರಿಬ್ರು ಅವ್ರ ಊರಾಗೆ ಅವಮಾನ ಮಾಡಿ ಕಳಿಸಿದೀಯಾ. ನಾನೇನು ಅವಳನ್ನ ಇಷ್ಟಪಟ್ಟಿರಲಿಲ್ಲ, ಅದಕ್ಕೆ ಅವಳು ನನ್ನ ಇಷ್ಟಪಟ್ಟಿಲ್ಲ ಅಷ್ಟೇ. ನನ್ನ ಮದುವೆ ಆಗುವಂಥ ಹಿಂಸೆ ಮಾಡೋಳು. ಅದಕ್ಕೆ ನನಗೆ ಮದುವೆ ಆಗೋದಕ್ಕೆ ಇಷ್ಟ ಇರಲಿಲ್ಲ. ಇಲ್ಲಿ ದೊಡ್ಡಪ್ಪ ದೊಡ್ಡಮ್ಮನ ಬೇರೆ ಕಾಟ ನನಗೆ ತಡೆಯೋದಕ್ಕಾಗ್ದಲೇ ನಾನು ಹೋಗಿ ಇವಳನ್ನ ಮದುವೆ ಆಗಿದ್ದು ಇಷ್ಟಪಟ್ಟು. ಇವ್ರ ಮನೆಗೂ ಯಾರೂ ಗಂಡು ಮಕ್ಕಳಿಲ್ಲ, ಅದಕ್ಕೇ ಹೋಗಿ ಅಲ್ಲೇ ಇರ್ಬೋದಲ್ಲ, ಇಲ್ಲಿ ಕಾಟನೇ ಬೇಡ, ಇಲ್ಲಿ ಊರಿನ ಸವಾಸನೇ ಬೇಡ ಅಂತ ಹೇಳಿ ನಾನು ಅದಕ್ಕೆ ಅಲ್ಲಿಗೆ ಹೋಗಿ ನೆಮ್ಮದಿಗಿದ್ದಿದ್ದು. ಅಲ್ಲ, ನೀವಿಷ್ಟೊಂದು ಹಿಂಸೆ ಕೊಟ್ಟರೆ ಪಾಪ ಅವನು ಏನು ಮಾಡ್ತಾನೆ? ನಾನು ಬಂದಿರೋದಕ್ಕೆ ನಿಮ್ಗೆ ಎಷ್ಟು ಹೊಟ್ಟೆ ಉರಿ ನೋಡ್ರಿ. ನಿಮ್ಮ ತಂಗಿನ ಮದುವೆ ಆಗಲಿಲ್ಲ ಅಂತ ಹೇಳಿ. ನಿಮ್ಮ ತಂಗಿನ ಮದುವೆ ಆಗಿದ್ರೆ ಬಿಡಪ್ಪ, ಒಂದೆಲ್ಲ ಆಸ್ತಿ ಸಿಗುತ್ತೆ, ಅವ್ರ ಅಪ್ಪ ಅಮ್ಮ ಬೇರೆ ಇಲ್ಲ, ಎಲ್ಲ ನಮಗೆ ಆಗುತ್ತೆ ಅಂತ ಹೇಳಿ ನೀವು ಪ್ಲಾನ್ ಮಾಡ್ಕೊಂಡಿದ್ದೀರಲ್ವಾ? ಅಲ್ಲ ಕಣೆ, ನನ್ನ ತಂಗಿನ ಇಷ್ಟಪಡ್ತಾ ಇದ್ದೀನಿ ಅಂತ ಎಲ್ಲ ಹೇಳಿ ಮೋಸ ಮಾಡಿದ ನೀವು. ಅದಕ್ಕೆ ಮತ್ತೆ ನನಗೆ ಸಿಟ್ಟು. ನನ್ನ ತಂಗಿ ಅವತ್ತಿಂದ ನಮ್ಮ ಊರಿಗೆ ಬಂದೇ ಇಲ್ಲ, ಬೇಜಾರಾಗಿ. ಅಯ್ಯೋ, ನಾನು ಚಿರುನೇ ಮದುವೆ ಆಗಬೇಕಾಯ್ತು ಕಣೆ ಅಕ್ಕ, ನಾನು ಅವನ ಮೇಲೆ ತುಂಬ ಆಸೆ ಇಟ್ಕೊಂಡಿದ್ದೆ ಅಂತ ಹೇಳಿ ಅವಳು ಎಷ್ಟು ಕಣ್ಣೀರು ಆಗ್ತಾ ಇದ್ದಾಳೆ ಗೊತ್ತಾ ನನ್ನ ತಂಗಿ? ನಿನಗೇನೆ ಗೊತ್ತು?
ಹಾಂ ಇವತ್ತು ನನ್ನ ತಂಗಿ ಇರೋ ಜಾಗದಲ್ಲಿ ನೀನಿದೆಯಲ್ಲ ಮತ್ತು ನನಗೆ ಎಷ್ಟು ಹೊಟ್ಟೆ ಉರಿಯಾನ. ಇವಾಗ ಮದುವೆ ಆಗೋಗೈತೆ ತಾನೇ, ಸುಮ್ಮನೆ ಯಾಕೆ ನೀವು ಇಲ್ಲೋದೆಲ್ಲನ ಇವಾಗ ರಗಳೆ ಮಾಡ್ತಾ ಇದ್ದೀರಾ ಮಾದೇವಕ್ಕ? ಇವಾಗ ನಮ್ಮ ಮನೆಗೆ ನಾವು ಬಂದಿದ್ದೀವಿ, ಸುಮ್ಮನೆ ಯಾಕೆ ಇಲ್ಲೋದೆಲ್ಲ ನೀವು ತಕ್ರಲ್ಲಿ ಮಾಡ್ತೀರಾ? ನಾನೇನು ಮಾತಾಡ್ಸೋಕ್ಕೆ ಹೋಗಿಲ್ಲ, ನಾನು ಏನೂ ನಿನ್ನ ಹೆಂಡ್ತಿನ ನಾನು ಏನೇನು ಮಾತಾಡ್ಸಿಲ್ಲ, ಏನು ಅಂದಿಲ್ಲ, ಏನಿಲ್ಲ. ನನ್ನ ಪಾಡಿಗೆ ನನ್ನ ಗ್ಯಾಸ್ ಎಲ್ಲ ನಾನು ಎತ್ತಿಟ್ಕೊತಿದ್ದೆ, ನನ್ನ ಪಾತ್ರೆ ಸಾಮಾನು ನಾನು ತೊಗೊಂಡಿರೋವೆಲ್ಲ ಎತ್ತಿಟ್ಕೊಳ್ತಾ ಇದ್ದೆ. ಅದಕ್ಕೆ ಅಕ್ಕ ನೀನು ನಮ್ಮವೆಲ್ಲ ತಗೊಂತೀಯ ಅಂದ್ಲು, ಅದಕ್ಕೆ ಇಲ್ಲೇನು ಇರಲಿಲ್ಲ ಕಣಮ್ಮ, ಎಲ್ಲ ನಮ್ಮವವು ಅಂತ ಹೇಳ್ತಾ ಇದ್ದೀನಿ. ಅದಕ್ಕೇ ಇತ್ಲಿಂದತ್ತ ಈ ಕಂಬದಿಂದನ ಅತ್ಲಾಗ ನೀನು ಮಾಡ್ಕ, ಈ ಕಂಬದಿಂದ ಇತ್ಲಾಗ ನಾನು ಮಾಡ್ಕೊಂತೀನಿ, ಅವಾಗೆಲ್ಲ ಹಂಗೆ ಮಾಡ್ಕೊತಾ ಇದ್ದು ಇವರೆಲ್ಲನ. ನಾವು ಅವ್ನು ಇಲ್ಲದಕ್ಕೆ ಎಲ್ಲ ಅಷ್ಟ್ರಾಗೂ ನಾವೇ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀವಿ ಅಷ್ಟೇ. ನಾವು ಕ್ಲೀನ್ ಮಾಡಲಿಲ್ಲ ಅಂದ್ರೆ ಮನೆ ಇಷ್ಟೊತ್ತಿಗೆ ಯಾವಾಗಲೂ ಬಿದ್ದೋಗೋದು ಆ ಕಡೆದೆಲ್ಲನ. ಎಲ್ಲ ಕೇರಿ ಹೆಂಗಸ್ರಿಗೆಲ್ಲ ಯಾಕೆ ಹೇಳಿದೀಯ? ಇವಳು ಮಾತಾಡಿಸ್ಬೇಡ ಅಂತ ಹೇಳಿ ಹಿಂಗೆ ಮಾಡಬಾರ್ದಕ್ಕ. ಬಿಡು, ಅವಳು ನಾನು ನಿನ್ನ ತಂಗಿ ಅಂತಲೇ ತಿಳ್ಕೋಬೇಕು ನೀವು. ನಾವೇನು ಬೇರೆಯವ್ರಾ? ಬಿಡಪ್ಪ, ನನ್ನ ತಂಗಿ ಇದ್ದಂಗೆನೇ ಅವಳು. ಬಿಡು, ಒಂದೇ ರೀತಿ ನೋಡಬೇಕು ಅನ್ನೋದು ಮನಸ್ಸಲ್ಲಿ ಇರಬೇಕು. ನನ್ನ ತಂಗಿನ ಮದುವೆ ಆಗಲಿಲ್ಲ ಅನ್ನೋದು ಹೊಟ್ಟೆ ಕಿಚ್ಚಿಗೆ ನೀವು ಏನೇನೋ ಮಾಡೋದಲ್ಲ. ಕಣೆ, ಮತ್ತು ನಮಗೆ ತುಂಬ ಆಸೆ ಇತ್ತು ನನ್ನ ತಂಗಿನ ಚಿರು ಕೊಟ್ಟು ಮದುವೆ ಮಾಡಬೇಕು ಅಂತ ಹೇಳಿ. ನನ್ನ ತಂಗಿನೂ ಭಾಳ ಒಳ್ಳೆಯವಳು, ಚಿರುನೂ ಭಾಳ ಒಳ್ಳೆ ಹುಡುಗ. ಅದಕ್ಕೇ ಮದುವೆ ಮಾಡಿಸ್ಬೇಕು ಅಂತ ನನಗೆ ತುಂಬ ಆಸೆ ಇತ್ತು. ಏನು ಮಾಡಲಿ, ನೀನು ಹಿಂಗೆ ಮಾಡಿದ್ಯಲ್ಲ, ಅದಕ್ಕೆ ಮತ್ತು ಅವಳೆಂಥ ತ್ರಿಪುರ ಸುಂದರಿ ಅಂತ ನೋಡಬೇಕು ಅಂತ ಅಂದ್ಕೊಂಡಿದ್ದೆ. ಇಂಥವಳನ್ನ ಹೋಗಿ ಇವನು ಮದುವೆ ಆಗಿ ಕರ್ಕೊಂಡು ಬಂದಿದ್ದಾನೆ. ನನ್ನ ತಂಗಿ ಇವಳಿಗಿನ್ನ ಚೆನ್ನಾಗಿದ್ಲು. ನನ್ನ ತಂಗಿನ ಮದುವೆ ಆಗ್ಬೋದಾಗಿತ್ತು. ಏನೇನು ಚೆನ್ನಾಗಿಲ್ಲ ಮಾದೇವಿ ಇವಳು, ನಿನ್ನ ತಂಗಿನೇ ಸೂಪರಾಗಿದ್ಲು. ಅಲ್ಲ ಕಣ ಚಿರು, ಹೋಗಿ ಹೋಗಿ ಇಂಥ ಹುಡುಗಿನ ಮದುವೆ ಆಗಿದೆಯಲ್ಲ, ನಿನಗೇನೋ ಬಂದಿತ್ತು. ಮಾದೇವಿ ತಂಗಿ ಎಷ್ಟು ಚೆನ್ನಾಗಿದ್ಲು, ಅವಳನ್ನೇ ಆಗ್ಬೋದಾಗಿತ್ತು. ಹೋಗಿ ಹೋಗಿ ಇಂಥವಳನ್ನ ಆಗ್ಬಿಟ್ಟಿದೆಯಲ್ಲ, ಏನೇನು ಚೆನ್ನಾಗಿಲ್ಲ. ನಿನಗೂ ಅವಳಿಗೂ ಜೋಡಿನೇ ಅಲ್ಲ, ಅವಳಿಗೂ ನಿನಗೂ ಸೂಟೇ ಆಗಲ್ಲ. ಏನು ಚೆನ್ನಾಗೇ ಇಲ್ಲ ಇವಳು. ನೋಡ್ಚಿರು ಹೆಂಗೆ ಮಾತಾಡ್ತಾರೆ, ನೆನ್ನೆಯಿಂದ ಬಂದಾಗಿಂದ ನೋಡ್ತಾನೆ ಇದ್ದೀವಿ. ವಟಾರದ ಹೆಂಗಸ್ರೆಲ್ಲ ಹೆಂಗೆ ಮಾತಾಡ್ತಾ ಇದ್ದಾರೆ ಗೊತ್ತಾ? ಈ ಮಾದೇವಕ್ಕ ನಿಮ್ಮ ಅತ್ತೆ ಇಲ್ಲದೆಲ್ಲ ಹೇಳ್ಕೊಡ್ತಾವ್ರೆ, ಯಾರೂ ಮಾತಾಡ್ಸಲ್ಲ, ಹಂಗೆ ಮಾಡ್ತಾ ಐತೆ. ಯಾರು ಮಾತಾಡಿಸ್ಬೇಡ್ರಿ, ಏನೇನ ಕೇಳಿದ್ರೆ ಕೊಡಬೇಡ್ರಿ ಅಂತ ಹೇಳ್ಕೊಟ್ಟೈತೆ. ಇಂಥವ ಹೇಳ್ಕೊಡೋದು, ಹಿಂಗೆ ಎಷ್ಟನ ಕೇಣಿ ಮಾಡಬಾರ್ದು. ಬಿಡು, ಬಂದಿದ್ದಾರಲ್ಲ ಚೆನ್ನಾಗಿರಲಿ, ಹೆಂಗೂ ಆಗೈತಲ್ಲ ಆಲೇನೆ ಅಂತ ಅಂದ್ಕೊಂಡು ಸುಮ್ಮನಿರಲ್ಲ. ಹೆಂಗೆ ಮಾತಾಡ್ತಾರೆ. ಮತ್ತು ನಾನು ಹೇಳಲಿಲ್ವಾ, ಇಲ್ಲ ನಮ್ಮೂರಲ್ಲಿ ಸರಿ ಇಲ್ಲ, ಯಾರೂ ಜನ ಒಬ್ಬರು ಯಾರನ್ನ ಚೆನ್ನಾಗಿದ್ದಾರೆ ಅಂದರೆ ಸಹಿಸ್ಕೊಳ್ಳಲ್ಲ. ಅಯ್ಯೋ ಹೆಂಗೆ ಅಂದರೆ ಹೇಳ್ಬಾರ್ದು, ಇನ್ನೂ ವಿಚಿತ್ರ ಜನ. ನಿಮ್ಮೂರು ಬೇಕು, ನಮ್ಮೂರು ಬೇಡ. ನಿಮ್ಮೂರಿಗಿನ್ನ ಅಯ್ಯೋ ಇಲ್ಲಿ ಎಂತೆಂಥವ್ರು ಇದ್ದಾರೆ ಅಂದರೆ ಹೇಳ್ಬಾರ್ದು, ಹೇಳೋಕ್ಕೆ ಆಗಲ್ಲ ಬಿಡು, ಅಂಥ ಜನಗಳಿದ್ದಾರೆ ಇಲ್ಲಿ. ಸ್ವಲ್ಪ ಯಾರಾದರೂ ಚೆನ್ನಾಗಿದ್ದಾರೆ, ಮುಂದುವರಿತಾರೆ ಅಂದರೆ ಅವ್ರನ್ನೇನಾದರೂ ಮಾಡಿ ಇನ್ನು ಕೆಳಿಯೋಕ್ಕೆ ನೋಡ್ತಾರೆ. ಅಂಥ ಕಿತ್ತೋದು ಜನಗಳು ಇರೋದಿಲ್ಲಿ. ಎಂತೆಂಥ ಜನ ಇದ್ದಾರೆ ಅಂತ ನಿನಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ ದೀಕ್ಷಾ. ಅದಕ್ಕೆ ನಾನು ಬೇಡ ಕಣಮ್ಮ ಅಂತ ಬಡ್ಕೊಂಡಿದ್ದು. ಸರಿಯಾಗಿ ಮಾತಾಡೋಚಿರು, ಕಿತ್ತೋದು ಜನ ಹಂಗೆ ಹಿಂಗೆ ಅಂತ ಮಾತಾಡಬೇಡ. ನೋಡು, ಹೇಳಿರ್ತೀನಿ, ನಾವೇನು ಮಾತಾಡ್ಸೋಕೆ ಹೋಗಲಿಲ್ಲ ನಿನ್ನ ಹೆಂಡ್ತಿನ ಅವಳನ್ನ. ನನಗೇನು ತುಂಬ ಆಸೆ ಇತ್ತು ನನ್ನ ತಂಗಿ ಕೊಡಬೇಕು ಅಂತ ಹೇಳಿ. ನೀನು ಹೇಳ್ತಾ ಇದ್ದೆ ತಾನೆ, ಅದಕ್ಕೆ ಅದಕ್ಕೆ ಆಗ್ತೀನಿ, ಅದಕ್ಕೆ ನಿನ್ನ ತಂಗಿನೇ ಆಗ್ತೀನಿ ಅಂತ ಹೇಳ್ತಾ ಇದ್ದವನು ಹಿಂಗೆ ಮೋಸ ಮಾಡಿ ಬೇರೆ ಯಾವಳನ್ನ ಹೋಗಿ ಮದುವೆ ಆದರೆ ನನಗೆ ಎಷ್ಟು ಹೊಟ್ಟೆ ಉರಿಯಾಕಿಲ್ಲ. ನಿಮ್ಮ ದೊಡ್ಡಮ್ಮ ಊಟಕ್ಕೆ ಇಡಬೇಡ, ಅವನಿಗೆ ಅದನ್ನು ಮಾಡಿಕೊಡ್ಬೇಡ, ಇದನ್ನು ಮಾಡಿಕೊಡ್ಬೇಡ ಅಂತ ಹೇಳಿದ್ರು ನಾನು ನಿನ್ಗೇನ ಕೊರತೆ ಮಾಡಿದ್ನ? ಹೇಳು, ಏನಾನು ಕೊರತೆ ಮಾಡಿದ್ನ? ಎಷ್ಟು ಚೆನ್ನಾಗಿ ನೋಡ್ಕೊಂಡೆ, ನನಗೆ ಮೋಸ ಮಾಡ್ಬೋದಲ್ಲ ನೀನು. ನಾನು ಬಿಡು ಹೋಗ್ಲಿ, ತಂದೆ ತಾಯಿ ಇಲ್ದವನು ಅಂತಾನ ಮತ್ತೆ ಮಾತು ಕೇಳ್ದಲೇನೆ, ನಮ್ಮ ಅತ್ತೆ ಮಾವನ ಮಾತು ಕೇಳ್ದಲೇನೆ ಎಷ್ಟು ಚೆನ್ನಾಗಿ ನೋಡ್ಕೊಂತಿದ್ದೆ ಇವನ್ನ. ಆದರೆ ನನ್ನ ತಂಗಿನ ಮದುವೆ ಆಗ್ತೀನಿ ಅಂತಲೂ ಹೇಳೋ ನೀವು. ನಿಮ್ಮ ತಂಗಿನ ಮದುವೆ ಆಗ್ತೀನಿ, ಅದಕ್ಕೆ ನಿಮ್ಮ ತಂಗಿನೇನೆ ಕೊಡಿಸ್ರಿ, ನನಗಿನ್ನು ಬೇರೆ ಯಾರೋ ಆದರೂ ಚೆನ್ನಾಗಿ ನೋಡ್ಕೊಳ್ಳಲ್ಲ, ಹಂಗೆ ಹಿಂಗೆ ಅಂತ ಹೇಳೋನು. ನನ್ನ ತಂಗಿನೂ ತುಂಬ ಆಸೆ ಇಟ್ಕೊಂಡಿದ್ಲು, ಅವಳು ಇವನ ಮೇಲೆ ತುಂಬ ಪ್ರೀತಿ ಇಟ್ಕೊಂಡಿದ್ಲು. ಇವನ್ನೇ ಮದುವೆ ಆಗಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ಲು. ಏನು ಮಾಡಲಿ, ಇವನು ಹಿಂಗೆ ಮಾಡಿರೋದಕ್ಕೆ ನನ್ನ ತಂಗಿ ಇವನು ಪಾಪ ಬೇಜಾರಾಯಿತು. ಆವತ್ತಿಂದ ಅವಳು ಊರಿಗೆ ಬಂದಿಲ್ಲ ಪಾಪ, ಬೇಜಾರಾಗಿ. ಇಂಥ ಮಾಡಿದ್ರೆ ಯಾರಿಗೆ ತಾನೇ ಸಿಟ್ಟು ಬರೋಕ್ಕಿಲ್ಲ. ನಾನು ಎಷ್ಟು ಚೆನ್ನಾಗಿ ನೋಡ್ಕೊಂತಿದ್ದೆ, ನಮಗೆ ಮೋಸ ಮಾಡಿ ಹೋಗಿದ್ದಾನೆ ಅಂದರೆ ನಾನು ಯಾಕೆ ಬಿಡ್ಬೇಕು? ಅದಕ್ಕೆ ನಮಗೆ ಬೇಕಾಗಿರೋದೆಲ್ಲ ದೊಡ್ಡ ಮನೆ ನಮ್ಮದು, ಈ ಕಡೆಯಿಂದ ಆ ಕಡೆ ಅವ್ರದ್ದು, ಈ ಕಡೆಗಳಿಂದ ಈ ಕಡೆಗೆ ನಮ್ಮದು. ಅದಕ್ಕೇ ನಾನು ಅವೆಲ್ಲನ ತಗೊಳ್ತಾ ಇದ್ದೆ, ನೀನು ಬೇರೆ ಸಪ್ರೇಟ್ ಮಾಡ್ಕೊಳಮ್ಮ ಅಂತ ಹೇಳಿ. ಏನು ಮಾಡಲಿ, ಇವಳು ಯಾರೋ ಇಂಥವಳು. ಅದಕ್ಕೇ ನನಗೆ ತುಂಬ ಸಿಟ್ಟು. ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್, ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.